ಇವತ್ತಿನ ಈ ವಿಡಿಯೋದಲ್ಲಿ ಫೋನ್‌ಪೇನಲ್ಲಿ ನೀವು ಯಾವ ರೀತಿಯಾಗಿ ಒಂದು ರುಪೇ ಕ್ರೆಡಿಟ್ ಕಾರ್ಡನ್ನು ನೀವು UPI ಸರ್ವಿಸಸ್‌ಗಾಗಿ ಆ್ಯಡ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಪೇಟಿಎಮ್‌ನಲ್ಲಿ ಮತ್ತು ಭೀಮ್ UPI ಆ್ಯಪ್‌ನಲ್ಲಿ ಯಾವ ರೀತಿಯಾಗಿ ಕ್ರೆಡಿಟ್ ಕಾರ್ಡ್ UPI ಸರ್ವಿಸನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕಂತ ನಿಮಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಈಗ ನಾವು ಫೋನ್‌ಪೇನಲ್ಲಿ ಯಾವ ರೀತಿಯಾಗಿ ಮಾಡಬೇಕು. ಫೋನ್‌ಪೇನ ನೀವು ಲೇಟೆಸ್ಟಾಗಿ ಪ್ಲೇಸ್ಟೋರ್ನಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೊಫೈಲ್ ಸೆಕ್ಷನ್ ಇದೆಯಲ್ಲ, ಆ ಪ್ರೊಫೈಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿದ್ರೆ ರುಪೇ ಕ್ರೆಡಿಟ್ ಕಾರ್ಡ್ ಆನ್ UPI ನ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ನಂದು 2 ಕಾರ್ಡ್ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನ್ಯೂ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಬ್ಯಾಂಕಿನ ಒಂದು ಯಾವುದು ಬ್ಯಾಂಕ್ ಇದೆಯಲ್ಲ ಕ್ರೆಡಿಟ್ ಕಾರ್ಡು, ಅದನ್ನು ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಇಲ್ಲಿ ಒಂದು ಫೇಮಸ್ ಬ್ಯಾಂಕಿನ ಒಂದು ಕ್ರೆಡಿಟ್ ಕಾರ್ಡ್ಗಳು ಮೇಲ್ಗಡೆನೇ ಇರುತ್ತೆ. ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು SBI ಕಾರ್ಡನ್ನು ಕೂಡ ಅಪ್ಲೈ ಮಾಡ್ಕೊತಿದ್ದೆ. ಅದು ಇಲ್ಲಿ ನೋಡ್ಬೋದು, ಅದು ಅಕೌಂಟ್ ಫೆಚ್ ಆಗ್ತಾಯಿದೆ. ನಾನು SBI ಕ್ರೆಡಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊತಿದ್ದೇನೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡೋದು ಇನ್ಸ್ಟೆಂಟಾಗಿ ಒಂದು ಕ್ರೆಡಿಟ್ ಕಾರ್ಡ್ ಇದೆ ನಮ್ಮ ಕಡೆ, ರುಪೇ ವೇರಿಯಂಟ್ದು. ಅದಕ್ಕೆ ಇದು 1 ಅಂತ ಶೋ ಆಗಿದೆ. ಕೆಲವೊಂದು ಬ್ಯಾಂಕ್ಗಳದ್ದು 2 ಕಾರ್ಡ್ ಇರ್ತವೆ. 2 ಕಾರ್ಡ್ ಇದ್ದರೆ 2 ಕೂಡ ಶೋ ಆಗುತ್ತೆ. 1 ಬೈ 1 ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಡೀಟೇಲ್ಸನ್ನು ನಾನು ಹೈಡ್ ಮಾಡಿದ್ದೇನೆ. ಎಲ್ಲವನ್ನು ನೋಡ್ಕೊಂಡ ನಂತರ ಇಲ್ಲಿ ಪ್ರೊಸೀಡ್ ಟು ಆ್ಯಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಕ್ಸಸ್ಫುಲ್ಲಾಗಿ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಇದೊಂದು ಫೋನ್ಪೇಗೆ ಇದು ಸಕ್ಸಸ್ಫುಲ್ಲಾಗಿ ಲಿಂಕ್ ಆಗ್ತಾ ಇರುತ್ತೆ. ಈಗೇನು ಮಾಡಬೇಕು, ಒಂದು UPI ಪಿನ್ನನ್ನು ಸೆಟ್ ಮಾಡಬೇಕು. ಇಲ್ಲಿ ಸೆಟ್ UPI ಪಿನ್ ಅಂತ ಇದೆಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ 6 ಡಿಜಿಟ್ ಆಫ್ ಕ್ರೆಡಿಟ್ ಕಾರ್ಡ್ ಮತ್ತು ಎಕ್ಸ್ಪೈರ್ ಮಂತು ಮತ್ತು ಇಯರ್ ಬೇಕಾಗುತ್ತೆ. ಮತ್ತು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಕೂಡ ಬರುತ್ತೆ, ಅದು ಕೂಡ ಬೇಕು. ಇಲ್ಲಿ ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಿಮ್ಮ ಸಕ್ಸಸ್ಫುಲ್ಲಾಗಿ ನಾನೇನು ಮಾಡಿದ್ದೇನೆ, ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು 6 ಡಿಜಿಟ್ ಆಫ್ ಲಾಸ್ಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್, ವ್ಯಾಲಿಡ್ ಅಪ್ ಟು ಮಂತು ಮತ್ತು ಇಯರು ಯಾವ ರೀತಿ ಹಾಕಬೇಕಂದ್ರೆ 2 ಡಿಜಿಟ್ ಮಾತ್ರ. ಇಲ್ಲಿ ನೋಡಿ ನಾನು ಹಾಕಿದ್ದೇನಿಲ್ಲ. ಇದೆಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವಾಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾರೋ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಕ್ರೆಡಿಟ್ ಕಾರ್ಡ್ ಪಿನ್ ಕೇಳುತ್ತೆ. ಒಮ್ಮೊಮ್ಮೆ ಕೇಳೋದಿಲ್ಲ, ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಮ್ಮದು ಕೇಳಿತ್ತು, ಮತ್ತು ಕೆಲವೊಂದು ಬೇರೆ ಬ್ಯಾಂಕಿನ ಒಂದು ಕ್ರೆಡಿಟ್ ಕಾರ್ಡ್ ಪಿನ್ನನ್ನು ನಾವು ಕೇಳೋದಿಲ್ಲ. ಡೈರೆಕ್ಟಾಗಿ ಒಂದು ಬ್ಯಾಂಕಿನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಕೊಡ್ತಾರೆ. OTP ಆದ ನಂತರ ನೀವು ಯಾವ ರೀತಿಯಾಗಿ ಒಂದು ಅಕೌಂಟನ್ನು ಆ್ಯಡ್ ಮಾಡ್ತೀರೋ ನಾರ್ಮಲಿ, ಅದೇ ರೀತಿಯಾಗಿ ಆ ಥರ ಪಿನ್ ಹೇಗೆ ಜನ್ರೇಟ್ ಮಾಡಿದಾರಲ್ಲ ಸೇಮ್ ಅದೇ ಪ್ರೊಸೆಸ್ ಇರುತ್ತೆ. ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ಗಾಗಿ ಅದು ಸ್ಕ್ರೀನ್ ರೆಕಾರ್ಡ್ ಆಗಲಿಲ್ಲ, ಅದಕ್ಕಾಗಿ ನಿಮಗೆ ತೋರಿಸ್ಕೊಳೋಕ್ಕಾಗಲಿಲ್ಲ. ಇಲ್ಲಿ ನೀವು ಯಾವ ರೀತಿಯಾಗಿ ಒಂದು 6 ಡಿಜಿಟ್ ಪಿನ್ನನ್ನು ಎಂಟರ್ ಮಾಡ್ತಾರಲ್ಲ ಅದೇ ಪಿನ್ನನ್ನು ನೀವು UPI ಸರ್ವಿಸಸ್ನಲ್ಲಿ ಯೂಸ್ ಮಾಡ್ಕೋಬೇಕು. ಇದು UPI ಸರ್ವಿಸು ಕೇವಲ ಒಂದು ಮರ್ಚೆಂಟ್ ಅಕೌಂಟ್ಗಳಿಗೆ ಮಾತ್ರ ಯೂಸ್ ಆಗುತ್ತೆ. ನೀವು ಪರ್ಸನ್ ಟು ಪರ್ಸನ್ ನೀವು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ. ಓನ್ಲಿ ಫಾರ್ ದ ಮರ್ಚೆಂಟ್ ಪರ್ಪಸ್. ನಿಮ್ಮ ಲಿಮಿಟ್ ಎಷ್ಟಿದೆಯಲ್ಲ ಅಷ್ಟು ಲಿಮಿಟನ್ನು ಎಲ್ಲ ಕೂಡ ಯೂಸ್ ಮಾಡ್ಕೋಬೋದು ನೀವು. ಮೊದಲು 2000 ಲಿಮಿಟ್ ಇತ್ತು, ಈಗ ಅದನ್ನು ಅನ್ಲಿಮಿಟೆಡ್ ಆಗಿ ಮಾಡಿದ್ದಾರೆ. ಅನ್ಲಿಮಿಟೆಡ್ ಅಂದರೆ ಯಾವ ರೀತಿಯಾಗಿ ನಿಮ್ಮ ಅಕೌಂಟಲ್ಲಿ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಎಷ್ಟಿರುತ್ತಲ್ಲ ಅಷ್ಟು ನಿಮ್ಮದು ಲಿಮಿಟ್ ಇರುತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಕ್ರೆಡಿಟ್ ಕಾರ್ಡ್ ಲಿಮಿಟನ್ನು ನಿಮ್ಮದು ಎಷ್ಟಿರುತ್ತೆ ಅಷ್ಟು ಲಿಮಿಟು. ಫಾರ್ ಎಕ್ಸಾಂಪಲ್ ನಂದು 1.5 ಲ್ಯಾಕ್ ಇದೆ. ನಾನು 1.5 ಲ್ಯಾಕ್ ಯಾರಾದರೂ ಮರ್ಚೆಂಟ್ಗೆ ನಾನು ಇನ್ಸ್ಟಂಟಾಗಿ ಒಂದೇ ಕ್ಲಿಕ್ಕಲ್ಲಿ ನಾನು ಪೇ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನಿಮಗೆ ಬೇರೆ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಕ್ರೆಡಿಟ್ ಕಾರ್ಡನ್ನು ರಿಜಿಸ್ಟರ್ ಮಾಡ್ಬೇಕಂತ ನೋಡಿಲ್ದಿದ್ದರೆ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಕೋಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಹೆಲ್ಪ್ ಮಾಡೋ ಪ್ರಯತ್ನ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.